ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂತ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ದರ್ಶನ್ ಅವರ ಆಪ್ತ ಸ್ನೇಹಿತನೇ ಈಗ ಅವ್ರನ್ನ ಕೆಡ್ಡಾಗೆ ಕೆಡವೋದಕ್ಕೆ ಸಿದ್ಧರಾಗಿದ್ದಾರೆ. ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇವತ್ತು ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅವರ ಹೇಳಿಕೆ ದಾಖಲಾಗುವಂತಹ ದಿನ. ಹಂಗಾಗಿ ಇವತ್ತು ಪ್ರದೋಷ್ ಕೊಡುವಂತಹ ಒಂದೊಂದು ಸ್ಟೇಟ್ಮೆಂಟ್ ಕೂಡ ದರ್ಶನ್ ಅವರ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಂಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಅವರ ಸ್ಟೇಟ್ಮೆಂಟ್ ಏನಿರಬಹುದು? ಈ ಹಿಂದೆ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಕೆ ಮಾಡಿದಾಗ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾರಾ ಇವತ್ತು ಕೋರ್ಟ್ ಕಟಕಟೆಯಲ್ಲಿ? ಇದು ಪ್ರಶ್ನೆ ಆಗಿರೋದು. ಇಫ್ ಸಪೋಸ್ ಅದೇ ಅಂಶಗಳು ಇವತ್ತು ಉಲ್ಲೇಖ ಆಗ್ಬಿಟ್ರೆ, ಪ್ರದೋಷ್ ಐ ವಿಟ್ನೆಸ್ ಆಗಿರೋದ್ರಿಂದ, ಪ್ರತಿ ಘಟನೆಗಳಿಗೆ ಆತ ಸಾಕ್ಷಿ ಆಗಿರೋದ್ರಿಂದ, ಪ್ರತಿ ಘಟನೆಯಲ್ಲಿ ಪ್ರದೋಷ್ ಅವರ ಪಾತ್ರ ಇರೋದ್ರಿಂದ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಆತನ ಹೇಳಿಕೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇವತ್ತು ಬಿಗ್ ಡೇ. ದರ್ಶನ್ಗೆ ಜೊತೆಗಿದ್ದ ಮಿತ್ರನೇ ಮಗ್ಗಲ ಮುಳ್ಳಾದ್ನ ಅನ್ನೋದು ಪ್ರಶ್ನೆ ಆಗಿದ್ದಾರೆ ಆಲ್ರೆಡಿ. ನಟ ದರ್ಶನ್ಗೆ ಕಂಟಕವಾಗಬಹುದಾ ಮಾಫಿ ಸಾಕ್ಷಿ? ಪ್ರದೋಷ್ ಅವರ ಸ್ಟೇಟ್ಮೆಂಟ್. ಜೈಲಲ್ಲಿರುವ ದರ್ಶನ್ಗೆ ಟೆನ್ಷನ್ ಕೊಟ್ಬಿಟ್ಟಿದ್ದಾನ ಆ ದೋಸ್ತ್? ಕೋರ್ಟ್ ಮುಂದೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತಾರ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಆಪ್ತ ಪ್ರದೋಷ್. ದರ್ಶನ್ ಎದೆ ಬಡಿತ ಹೆಚ್ಚು ಮಾಡಿದೆಯಾ ಅಪ್ರೂವರ್ ಹೇಳಿಕೆ? ಮಾಫಿ ಸಾಕ್ಷಿ ಟೆನ್ಷನ್ ನಲ್ಲಿ ದಾಸ. ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಡಿಸೈಡಿಂಗ್ ಡೇ, ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದರ್ಶನ್ಗೆ ಮಾಫಿ ಸಾಕ್ಷಿಯ ಟೆನ್ಷನ್, ಜೈಲಲ್ಲಿ ಒದ್ದಾಡ್ತಿದ್ದಾರೆ. ಇಂದು ಅಕ್ಯೂಸ್ಡ್ ನಂಬರ್ 14 ಪ್ರದೋಷ್ ಅವರಿಂದ ಅಪ್ರೂವರ್ ಹೇಳಿಕೆ ದಾಖಲಾಗುತ್ತೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರುವ ಪ್ರದೋಷ್ಗೆ ಇವತ್ತು ಬಿಗ್ ಡೇ. 59ನೇ ಸೆಷನ್ಸ್ ಕೋರ್ಟ್ ಮುಂದೆ ಪ್ರದೋಷ್ ಹೇಳಿಕೆ ಇವತ್ತು ದಾಖಲಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಕೋರ್ಟ್ ಅಸ್ತು ಹೊಂದಿರೋದ್ರಿಂದ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳನ್ನೇ ಪ್ರದೋಷ್ ಬಿಚ್ಚಿಡಬಹುದಾ? ಅದೇ ಅಂಶಗಳು ರಿಪೀಟ್ ಆದ್ರೆ ಬಹಳ ಕಷ್ಟ. ಪ್ರದೋಷ್ ಹೇಳುವ ಅಂಶಗಳ ಬಗ್ಗೆ ತೀವ್ರ ಕುತೂಹಲ ಅಂತೂ ಇದೆ. ಹಾಗಾಗಿ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಜೈಲಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ, ಎದೆ ಬಡಿತ ಜಾಸ್ತಿ ಆಗಿದೆ, ಫುಲ್ ಟೆನ್ಷನ್ ನಲ್ಲೇ ಕಾಲ ಕಳೀತಿದ್ದಾರೆ ಅನ್ನುವಂತಹ ಪರಿಸ್ಥಿತಿ. ಕಾರಣ ಪ್ರದೋಷ್ ಕೊಡುವಂತಹ ಸ್ಟೇಟ್ಮೆಂಟ್ ಅವರ ಭವಿಷ್ಯಕ್ಕೆ ಮುಳುವಾಗುವಂತಹ ಸಾಧ್ಯತೆಗಳಿದೆ. ಕೋರ್ಟ್ ಮುಂದೆ ಕೇಳ್ಕೊಂಡಿದ್ದಾರೆ ನಾನು ಹೇಳಿಕೆ ಕೊಡ್ತೀನಿ ಅಂತ. ಹಾಗಾಗಿ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಿಮ್ಮ ಹೇಳಿಕೆಯನ್ನ ದಾಖಲು ಮಾಡಿ ಅಂತ ಪ್ರದೋಷ್ಗೆ ಹೇಳಿರೋದ್ರಿಂದ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದಷ್ಟು ವಿಚಾರಗಳನ್ನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪಾತ್ರ ಏನು, ಯಾರ್ಯಾರ ಪಾತ್ರಗಳು ಏನಾಗಿತ್ತು, ಯಾವ ಉದ್ದೇಶದಿಂದ ಆಗಿರಬಹುದು, ಏನು ಉದ್ದೇಶ ಇಟ್ಕೊಂಡು ಕರೆಸಲಾಗಿತ್ತು, ಈ ವಿಚಾರ ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್. ಪ್ರದೋಷ್ ಆ ವಿಚಾರದಲ್ಲಿ ಉಲ್ಲೇಖ ಮಾಡುವಂತಹ ಅಂಶಗಳು, ಕಿಡ್ನಾಪ್ ವಿಚಾರ ಇರಬಹುದು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿರುವಂತಹ ವಿಚಾರ ಇರಬಹುದು, ಪಟ್ಟಣಗೆರೆ ಶೆಡ್ ಅಲ್ಲಿ ದರ್ಶನ್ ಅವರು ಹೊಡೆಯೋಕ್ಕೂ ಮುಂಚೆ ಅವರ ಉದ್ದೇಶ ಏನಾಗಿತ್ತು, ಕೊಲೆ ಮಾಡುವ ಉದ್ದೇಶ ಇತ್ತಾ, ಈ ವಿಚಾರ ಇದೆಯಲ್ಲ. ಪ್ರದೋಷ್ ಆ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ, ಕಣ್ಣಾರೆ ಕಂಡಿದ್ದೀನಿ, ದರ್ಶನ್ ಏನ್ ಮಾಡಿದ್ರು, ನನ್ನ ಪಾತ್ರ ಏನು, ಎಲ್ಲವನ್ನ ಕೂಡ ಇವತ್ತು ಪ್ರದೋಷ್ ಕೋರ್ಟ್ ಕಟಕಟೆಯಲ್ಲಿ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಇಷ್ಟು ದಿನಗಳ ಕಾಲ ಪ್ರದೋಷ್ ಈಗ ಹೇಳಿಕೆ ದಾಖಲಾಗೋ ತನಕ ಮೋಸ್ಟ್ಲಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ವಿಚಾರದಲ್ಲಿ ಪ್ರದೋಷ್ ಈಗ ಸಾಕ್ಷಿದಾರ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಆತನನ್ನ ಆರೋಪಿಯನ್ನಲ್ಲ, ಬದಲಾಗಿ ಸಾಕ್ಷಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಂಗಾಗಿ ಆತನನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಲಾಗುತ್ತೆ, ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗುತ್ತೆ. ಸಾಕ್ಷಿಗಳನ್ನ ಕಾಪಾಡೋ ರೀತಿ ಪ್ರತಿಯೊಬ್ಬರಿಗೂ ಗೊತ್ತು. ಇಡೀ ಕೊಲೆ ಪ್ರಕರಣದಲ್ಲಿ ಆ ಸಾಕ್ಷಿಗಳ ಹೇಳಿಕೆ ಮತ್ತು ಮಹತ್ವ ಎಂತದ್ದು ಅಂತ. ಹಾಗಾಗಿ ಆತನನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿ ಆತ ತಾನು ಕೊಡುವ ಹೇಳಿಕೆಯ ಮೇಲೆ ನಿಂತ್ಕೊಳ್ಬೇಕು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ
ಅಲ್ಲಷ್ಟು ಬೆಳವಣಿಗೆಗಳು ಆಗಿರಬೇಕು. ಸೊ ಅಲ್ಲಿ ತನಕ ಆತ ಸಾಕ್ಷಿದಾರ ಆಗ್ತಾನೆ ಇಡೀ ಪ್ರಕರಣದಲ್ಲಿ. ಹಂಗಾಗಿ ಪ್ರದೂಷ್ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದರ್ಶನ್ಗೆ ಮುಳುವಾಗುತ್ತಾ ಅಥವಾ ಪ್ರದೂಷ್ ಅವ್ರಿಗೆ ಅದು ಮರುಬಾಣವಾಗಿ ಮಾರ್ಪಾಡಾಗಬಹುದಾ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗಬಹುದು ಅಂತ. ಕಾರಣ ಆತ ಇಷ್ಟು ದಿನಗಳ ಕಾಲ ಯಾಕೆ ಆ ಸತ್ಯಾಂಶವನ್ನ ಮುಚ್ಚಿಟ್ಟಿದ್ರು? ಯಾರ್ದಾದ್ರೂ ಒತ್ತಡ ಇತ್ತಾ ಅಥವಾ ಜೈಲಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಮುಂದೆ ಬಂದಿದ್ದಾರ? ಈ ಆಯಾಮದಲ್ಲೂ ಕೂಡ ಕೋರ್ಟ್ ಎಲ್ಲಾ ರೀತಿಯ ಆಲೋಚನೆ ಮಾಡಿಯೇ ಎಲ್ಲವನ್ನ ಅಳೆದು ತೂಗಿಯೇ ಈಗ ತನ್ನ ವಿವೇಚನೆಯ ಅಡಿಯಲ್ಲಿ ಇಲ್ಲ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಓಕೆ ಅಂತ ಹೇಳಿರೋದು. ಹಾಗಾಗಿ ಇಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾವುದೇ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋಕೆ ಮುಂದೆ ಬಂದಿಲ್ಲ. ಬಟ್ ಸ್ವಯಂ ಪ್ರೇರಿತವಾಗಿ ನನಗೆ ಪಶ್ಚಾತ್ತಾಪ ಕಾಡ್ತಾ ಇರೋದ್ರಿಂದ, ಇಡೀ ಪ್ರಕರಣದಲ್ಲಿ ನಾನು ಸಾಕ್ಷಿ ಆಗಿರೋದ್ರಿಂದ, ಅದಕ್ಕೆ ಐ ವಿಟ್ನೆಸ್ ಆಗಿರೋದ್ರಿಂದ ಅದನ್ನ ಹೇಳೋದಕ್ಕೆ ಮನಸ್ಸು ಮಾಡಿದ್ದೀನಿ ಅಂತ ಪ್ರದೋಷ್ ಹೇಳ್ಕೊಂಡಿರೋದ್ರಿಂದ ಇವತ್ತು ಆತ ಪಶ್ಚಾತ್ತಾಪ ಕಾಡಿರುವಂತಹ ವಿಚಾರಗಳೇನು, ಆತ ನಿಜಕ್ಕೂ ಇಡೀ ಪ್ಲಾನ್ ಅನ್ನ ಮಾಡುವಾಗ ಜೊತೆಗಿದ್ದ, ಎಕ್ಸಿಕ್ಯೂಟ್ ಮಾಡುವಾಗ ಜೊತೆಗಿದ್ದ, ಸಾಕ್ಷಿ ನಾಶ ಮಾಡುವಾಗೂ ಕೂಡ ಪ್ರದೋಷ್ ಅವರ ಪಾತ್ರ ಇತ್ತು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಹಂಗಾಗಿ ಆತನ ಪಾತ್ರದ ಬಗ್ಗೆ ಉಲ್ಲೇಖ ಆಗಬೇಕು, ದರ್ಶನ್ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಆಗಬೇಕು. ಆತ ಕೊಡುವ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಅಲ್ಲಿ ಮ್ಯಾಚ್ ಆಗ್ತಾ ಹೋಗಬೇಕಾಗುತ್ತೆ ಘಟನೆ ನಡೆದಂತಹ ಸ್ಥಳದಲ್ಲಿ. ಹಂಗಾಗಿ ಇದೆಲ್ಲವೂ ಕೂಡ ಹೇಗೆ ನಡೆಯುತ್ತೆ ಆ ಪ್ರೋಸೆಸ್ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಎನಿವೇ ದರ್ಶನ್ ಅವ್ರಿಗೂ ಟೆನ್ಷನ್ ಇದೆ, ಉಳಿದ ಆರೋಪಿಗಳಿಗೂ ಟೆನ್ಷನ್ ಇದೆ. ಇವತ್ತು ಕೋರ್ಟ್ನತ್ತ ಎಲ್ಲ ರಚಿತಾ ಇದೆ. ಪ್ರದೋಷ್ ಅವರ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಕೊಡ್ತಾ ಹೋಗ್ತಾರೆ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಮೋಸ್ಟ್ಲಿ ಯಾರು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಅತಿ ದೊಡ್ಡ ತಿರುವನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಿದೆ, ಅಂದ್ರೆ ಪಡೆದುಕೊಂಡಿದೆ ಅಂತ. ಪ್ರದೋಷ್ ಅವರ ಹೇಳಿಕೆ ಇಡೀ ಪ್ರಕರಣದಲ್ಲಿ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಮತ್ ನಾನು ಆಗ್ಲೇ ಹೇಳದ್ನಲ್ಲ, ಈಗ ಪ್ರದೋಷ್ ಸದ್ಯಕ್ಕೆ ಆರೋಪಿ ಅಲ್ಲ, ಬದಲಾಗಿ ಸಾಕ್ಷಿದಾರ ಅಂತ ಕರಿಬೇಕಾ ಅವ್ರನ್ನ, ಹೇಗೆ ಅಂತ? ಖಂಡಿತ ಶ್ರುತಿ, ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥ ಒಂದು ಅರ್ಜಿಯನ್ನ ಪ್ರದೋಷ್ ಸಲ್ಲಿಸಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಜೊತೆಗೆ ಆರೋಪಿ ಪರ ವಕೀಲರು ಜೊತೆಗೆ ಏನು ಪ್ರದೋಷ್ ಪರ ವಕೀಲರು ಸಹ ಒಂದು ವಾದವನ್ನ ಮಂಡಿಸಿದ್ರು. ಇಲ್ಲಿ ಮೊನ್ನೆವರೆಗೂ ಏನು ಪ್ರದೋಷ್ ಪಾತ್ರದ ಬಗ್ಗೆ ಅವರ ಪರ ವಕೀಲರು ಅವರ ಪಾತ್ರ ಏನಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಅಪ್ರೂವರ್ ಆಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಅರ್ಜಿಯನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದು ಪ್ರದೋಷ್ ಅವರ ವಕೀಲರಂತ ದೇವಕರ್ ಅವರ ವಾದ. ಇದು ಜೊತೆಗೆ ಏನು ಈಗ SPP ಅವರು ಅವರ ಒಂದು ಹೇಳಿಕೆ ಅಂದ್ರೆ ವಾದದಲ್ಲೂ ಸಹ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಯಾವುದೇ ರೀತಿಯಂತ ಅಭ್ಯಂತರ ಇಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ತಮ್ಮ ವಾದದಲ್ಲಿ ವ್ಯಕ್ತಪಡಿಸಿದ್ರು. ಜೊತೆಗೆ ಇಲ್ಲಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಹೋಗಿದ್ರು. ಇಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತಕ್ಕಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸೆಷನ್ಸ್ ಕೋರ್ಟ್ ಅದನ್ನ ವಜಾಗೊಳಿಸಿದಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋಗಿದ್ದು, ಅಲ್ಲೂ ಸಹ ಹಿನ್ನಡೆ ಆಯ್ತು. ಹಾಗಾಗಿ ಆವತ್ತು ಸೂಚನೆ ಕೊಟ್ಟಿದ್ದಂತ ರೀತಿಯಾಗಿ ಇವತ್ತು 18ನೇ ತಾರೀಕು ಪ್ರದೋಷ್ ಅವರ ಒಂದು ಹೇಳಿಕೆಯನ್ನ ಏನು 11 ಪುಟಗಳಲ್ಲಿ ಸಲ್ಲಿಸಿದಂತ ಒಂದು ಕ್ಷಮಾಪಣಾ ಅರ್ಜಿ ಏನಿದೆ, ಮಾಫಿ ಸಾಕ್ಷಿ ಅರ್ಜಿ ಏನಿದೆ, ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತ ಎಲ್ಲಾ ಅಂಶಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಕಂಡಿರ್ತಕ್ಕಂತ ದೃಶ್ಯಗಳು, ಆತನ ಪಾತ್ರ, ಬೇರೆ ಬೇರೆ ಆರೋಪಿಗಳ ಪಾತ್ರ, ಯಾವೆಲ್ಲ ಆರೋಪಿಗಳು ಏನೆಲ್ಲ ಮಾಡಿದ್ರು, ರೇಣುಕಾಸ್ವಾಮಿಯ ಒಂದು ಶವವನ್ನ ಸಾಗಿಸೋದಿರ್ಬೋದು, ಸಾಕ್ಷಿ ನಾಶಪಡಿಸೋದಿರ್ಬೋದು, ಈ ಎಲ್ಲಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ತಾನು ಕಂಡಂತ ಸತ್ಯವನ್ನೇ ನುಡಿತೇನೆ ಅನ್ನೋ ನಿಟ್ಟಿನಲ್ಲಿ ಆ ಕೋರ್ಟ್ಗೆ ಒಂದು 11 ಪುಟಗಳ ಒಂದು ಕ್ಷಮಾದಾನ ಅರ್ಜಿಯನ್ನ ಸಹ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮತ್ತೊಂದು ಸುತ್ತಿನ ವಾದ ಮತ್ತೆ ಪ್ರತಿವಾದ ನಡೀತಕ್ಕಂತ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರದೋಷ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಹೇಳಿಕೆಯನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಬಹುತೇಕ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ ಆತ ಕೊಡ್ತಕ್ಕಂತ ಈ ಒಂದು ಮಾಫಿ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಪ್ರಕ್ರಿಯೆ ನಡೆಯುತ್ತೆ. ಅದಾದ ಬಳಿಕ ಆತ ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅದಕ್ಕೂ ಜೊತೆಗೆ ಪೊಲೀಸರು ತನಿಖಾಧಿಕಾರಿಗಳು ಏನು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ್ದಾರೆ, ಆ ಒಂದು ಸಾಕ್ಷಿಗಳು ಹೋಲಿಕೆ ಆಗುತ್ತೆ ಅನ್ನೋದನ್ನ ನೋಡ್ತಾರೆ. ಅದಾದ ಬಳಿಕ ಆರೋಪಿಗಳು ಏನು ಇಷ್ಟು ಜನ ಇದ್ದಾರೆ, A1 ಇಂದ A12 17 ವರೆಗೂ ಆರೋಪಿಗಳಿದ್ದಾರೆ, ಅವರ ಪರ ವಕೀಲರು ಇದೇ ಪ್ರದೋಷ್ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಏನಾದ್ರು ಈ ಸಂದರ್ಭದಲ್ಲಿ ಅಂದ್ರೆ ಈಗ ಮಾಫಿ ಸಾಕ್ಷಿ ಹೇಳಿಕೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಏನಾದ್ರು ಪ್ರತಿಕೂಲವಾಗಿ ಸಾಕ್ಷಿ ಹೇಳಿದೆ ಆದ್ರೆ ಈತನನ್ನ
ಏನು SPP ಅವರು ಒಂದು ಸರ್ಟಿಫಿಕೇಟ್ ಅನ್ನ ಕೋರ್ಟ್ಗೆ ಕೊಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈತ ಏನು ಮಾಫಿ ಸಾಕ್ಷಿ ಆಗೋದಕ್ಕೆ ನಾವು ಒಪ್ಪೋದಿಲ್ಲ. ಈತ ಒಂದು ಕೋರ್ಟ್ ನಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಕೊಟ್ಟಂತ ಹೇಳಿಕೆಗೂ ಗೊಂದಲ ಇದೆ. ಜೊತೆಗೆ ಪೊಲೀಸರು ಕಲೆ ಹಾಕಿರ್ತಕ್ಕಂತ ಸಾಕ್ಷಿಗಳಿಗೂ ಹೋಲಿಕೆ ಆಗ್ತಾ ಇಲ್ಲ ಅಂತಕ್ಕಂತ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಆ ರಿಪೋರ್ಟ್ ಅಲ್ಲಿ ಒಂದು ವೇಳೆ ಈತ ಈಗ ಮಾಫಿ ಸಾಕ್ಷಿ ಹೇಳಿಕೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಪೊಲೀಸರು ಕಲೆ ಹಾಕಿರ್ತಕ್ಕಂತ ಸಾಕ್ಷಿಗಳಿಗೆ ಸಾಮ್ಯತೆ ಕಂಡು ಬಂದ್ರೆ, ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲೂ ಇವತ್ತು ಕೊಡ್ತಕ್ಕಂತ ಹೇಳಿಕೆಯನ್ನೇ ಅವತ್ತು ಸಹ ಆರೋಪಿಗಳ ಪರ ವಕೀಲರ ಮುಂದೆ ಹೇಳಿದೆ ಆದ್ರೆ ಈತನನ್ನ ಆಗ ಕನ್ಸಿಡರ್ ಮಾಡ್ತಾರೆ. ಅದು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಆಧಾರದ ಮೇಲೆ ಈತನನ್ನ ನಾವು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸ್ತೇವೆ ಅಂತಕ್ಕಂಥದ್ದು. ಅಲ್ಲಿವರೆಗೂ ಈತನು ಸಹ ಜೈಲಿನಲ್ಲೇ ಇರಬೇಕು. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಈತನನ್ನ ಪ್ರತ್ಯೇಕವಾಗಿ VC ಮುಖಾಂತರ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಆತನಿಗೆ ಬೆದರಿಕೆ ಇದೆ, ಭದ್ರತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಸೂಚನೆಯನ್ನ ಸಹ ಕೊಟ್ಟಿದೆ. ನಿನ್ನೆಯೂ ಸಹ ಪ್ರದೋಷ್ ಪ್ರತ್ಯೇಕವಾಗಿ VC ಮುಖಾಂತರ ಹಾಜರಾಗಿದ್ರು. ನಿನ್ನೆ ನ್ಯಾಯಾಧೀಶರು ಕೇಳ್ತಾರೆ, ನೀವು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಬಗ್ಗೆ ನಿಮ್ಗೆ ಅರಿವಿದೆಯಾ ಅನ್ನೋದ್ರ ಬಗ್ಗೆ. ಹೌದು ಸ್ವಾಮಿ ಗೊತ್ತಿದೆ ಅಂತ ಅಲ್ಲಕ್ಕಂತ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಅದಾದ ಮೇಲೆ ಇವತ್ತು ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವುದಕ್ಕೆ ಒಂದು ಸಮಯವನ್ನ ನಿಗದಿಪಡಿಸಿರ್ತಕ್ಕಂಥದ್ದು. ಇವತ್ತು ಆರಂಭದಲ್ಲಿ ಕೋರ್ಟ್ ಕಲಾಪ ಆರಂಭ ಆಗ್ತಾ ಕೂಡಲೇ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಪ್ರದೀಶ್ ಅವರ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಪ್ರತ್ಯೇಕವಾಗಿ ಒಂದು ಸಮಯವನ್ನ ನಿಗದಿಪಡಿಸಿ ಅದು ನ್ಯಾಯಾಧೀಶರು ಅಥವಾ ವಕೀಲರು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮೂಲಕ ಏನಾದ್ರೂ ಒಂದು ಸಾಕ್ಷಿ ಹೇಳಿಕೆಯನ್ನ ಅಂದ್ರೆ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಪಡೆದುಕೊಳ್ಬಹುದು, ಅಥವಾ ಓಪನ್ ಕೋರ್ಟ್ ಅಲ್ಲೇ ಆತ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಸಹ ಇವತ್ತು ಆಗುತ್ತೆ. ಒಂದು ಕಡೆ ಯಾವಾಗ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದು, ಇತರೆ ಆರೋಪಿಗಳಲ್ಲೂ ಸಹ, ಯಾಕೆಂತಂದ್ರೆ ಇದೇ ಪ್ರಕರಣದಲ್ಲಿ ಪ್ರದೋಷ್ ಆರೋಪಿಗಳಾದಂತಹ ದರ್ಶನ್ ಇರ್ಬೋದು, ಪವನ್ ಇರ್ಬೋದು, ನಂದೀಶ್ ಇರ್ಬೋದು, ಇವರೆಲ್ಲರ ಜೊತೆ ಇದ್ದ. ಜೊತೆಗೆ ಒಂದು ದರ್ಶನ್ ಪರವಾಗಿ ನಿಂತ್ಕೊಂಡು ಸಾಕ್ಷಿ ನಾಶಪಡಿಸೋದಕ್ಕೆ, ದರ್ಶನ್ ಅನ್ನ ಸಿಲುಕಿಸಬಾರ್ದು ಈ ಪ್ರಕರಣದಲ್ಲಿ ಅನ್ನೋದಕ್ಕೆ ಏನೆಲ್ಲಾ ಒಂದು ಕಸರತ್ತನ್ನ, ಪಿತೂರಿಯನ್ನ, ತಂತ್ರಗಾರಿಕೆಗಳನ್ನ ಎಲ್ಲವೂ ಸಹ ಇದೇ ಪ್ರದೋಷ್ ನೋಡ್ಕೊಂಡಿದೆ. ಯಾಕಂತಂದ್ರೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರದೋಷ್ ಕೆಲವೊಂದು ಟೆಕ್ನಿಕಲ್ ಆಗಿ ಬಳಸ್ಕೊಂಡು ಕೆಲವೊಂದು ಸಾಕ್ಷಿ ನಾಶಪಡಿಸೋದಕ್ಕೆ ಮೊಬೈಲ್ ಯೂಸ್ ಮಾಡದೇ ಇರ್ಬೋದು, ಅದ್ರಲ್ಲಿ ಇರ್ತಕ್ಕಂಥ ಡೇಟಾವನ್ನ ಡಿಲೀಟ್ ಮಾಡೋದಿರ್ಬೋದು, ಎಲ್ಲದನ್ನು ಪ್ರದೋಷ ಪಾತ್ರ ಇದೆ. ಜೊತೆಗೆ ಅರ್ಜಿಯಲ್ಲಿ ಈಗ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋ ರೀತಿಯಾಗಿ ದರ್ಶನ್ ಹೊಡೆಯೋದಕ್ಕೆ ಹೋದಾಗ, ರೇಣುಕಾಸ್ವಾಮಿಗೆ ಹೊಡೆಯೋದಕ್ಕೆ ಹೋದಾಗ ನಾನು ಬಿಡಿಸಿದ್ದೆ ಅಂತಕ್ಕಂಥದ್ದು ನಂದೀಶ್ ಅವರ ಪಾತ್ರವನ್ನ ಸಹ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಪಾತ್ರಗಳು ಅಂದ್ರೆ ಇಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ಆ ಸಂದರ್ಭದಲ್ಲಿ ಇರ್ಲಿಲ್ಲ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತ ಘಟನೆ ಬಳಿಕ ಆ ಶೆಡ್ಡಿಂದ ಶವವನ್ನ ಹೊರ ತೆಗೆದುಕೊಂಡ್ ಬಂದಿದ್ದಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಒಂದು ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯವನ್ನ ಮೆರೆದು ಇವೆಲ್ಲವನ್ನ ತಾನು ಸಲ್ಲಿಸಿರ್ತಕ್ಕಂಥ 11 ಪುಟಗಳ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಾನು ಕಣ್ಣಾರೆ ಕಂಡಿರ್ತಕ್ಕಂಥ ಸತ್ಯವನ್ನ ಮಂಜುನಾಥ್, ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪ್ರದೋಷ್ ಅವರ ಹೇಳಿಕೆ ಏನಾಗಿರುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇಷ್ಟೊತ್ತು ಆರೋಪವನ್ನ ಹೊತ್ತಿರುವ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಆಗುವ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸಿದ್ರಿ.